ಮೈಮುಂಡ್ರವರ ಮನೆಯ ಹಿಂದಿನ ಭಾಗಕ್ಕೆ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ಇದರ ಮುಂಭಾಗ ಇವರ ಮನೆ ಈ ರೀತಿ ಇದೆ. ಮನೆಯ ಒಳಗಿನ ಭಾಗಕ್ಕೆ ಸಂಪೂರ್ಣವಾಗಿ ಮಣ್ಣು ಗುಡ್ಡದಿಂದ ಕುಸಿದು ಬಿದ್ದಿದೆ. ಹಾಗಾಗಿ ಸಂಪೂರ್ಣ ಮಣ್ಣು ಅದರ ಜೊತೆಗೆ ನೀರು ಹರಿದು ಬರ್ತಾ ಇದೆ. ನೀವು ಮನೆಯ ಒಳಗೆ ಗಮನಿಸ್ಬೋದು. ಇದು ಅವರ ಮನೆಯ ಒಳಗಿನ ಭಾಗದಲ್ಲಿ ಯಾವ ರೀತಿ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಹಿಂದಿನ ಭಾಗದಲ್ಲಿ ಅವರ ಮನೆಗೆ ಬಿದ್ದಿರುವಂಥ ಗುಡ್ಡದ ಮಣ್ಣು. ಈ ರೀತಿಯಾಗಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಮೇಲ್ಭಾಗದಲ್ಲಿ ಯಾವ ರೀತಿ ಮಣ್ಣು ಬಿದ್ದಿದೆಯೋ ಅದು ಸಂಪೂರ್ಣವಾಗಿ ಇವರ ಅಡುಗೆ ಕೋಣೆಗೆ ಈ ರೀತಿಯಾಗಿ ಮಣ್ಣು ಬಿದ್ದಿದೆ. ಹೀಗಾಗಿ ಅಡುಗೆ ಕೋಣೆಯ ಕಿಟಕಿ ಆಗಿರ್ಬೋದು, ಹಂಚು ಆಗಿರ್ಬೋದು, ಎಲ್ಲವೂ ದರಶಾಯಿ ಆಗಿದೆ, ಮಣ್ಣಿನ ಅಡಿಯಲ್ಲಿ ಬಿದ್ದಿದೆ. ಅವರ ಮನೆಯ ಅಡುಗೆ ಕೋಣೆಯನ್ನು ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಅಕ್ಷರಶಃ ಅಲ್ಲಿದ್ದಂಥ ಎಲ್ಲ ಸಾಮಗ್ರಿಗಳು ನಾಶವಾಗಿರುವಂಥದ್ದು. ಅವರು ಒಂದು ವೇಳೆ ಯಾರಾದರೂ ಅಡುಗೆ ಕೋಣೆಯಲ್ಲಿ ಆ ಸಂದರ್ಭದಲ್ಲಿ ಇದ್ದರೆ ಭಾಳ ದೊಡ್ಡ ಮಟ್ಟದ ದುರಂತ ಆಗುವಂಥ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದಿದ್ದಂಥ ಕಾರಣಕ್ಕಾಗಿ, ಮನೆಯವರೆಲ್ಲರೂ ಹೊರಗೆ ಹೋಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ದುರಂತಗಳಾಗಿಲ್ಲ. ಅವರ ಮನೆಯನ್ನು ನೀವು ಸಂಪೂರ್ಣವಾಗಿ ನೋಡ್ಬೋದು. ಮೇಲ್ಭಾಗದಲ್ಲಿ, ಹಿಂದಿನ ಭಾಗದಲ್ಲಿ ಎಲ್ಲವೂ ಮಣ್ಣು ಕುಸಿದು ಬಿದ್ದಿದೆ. ಅದರ ಜೊತೆಗೆ ನಿರಂತರವಾಗಿ ಮೇಲ್ಭಾಗದಿಂದ ಮಣ್ಣಿನ ಜೊತೆಗೆ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಇಲ್ಲಿ ವಾಸ್ತವ್ಯ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಅವರು ಆ ಸಂದರ್ಭದಲ್ಲಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ಇವರ ಮನೆಯವರು ಈಗ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸುವ. ಸರಿ, ಈ ಒಂದು ಘಟನೆ ಯಾವ ರೀತಿ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಯಾರು ಮನೆಯಲ್ಲಿ ಇರಲಿಲ್ಲ, ಏನಾಯ್ತು? ಈ ಒಂದು ಘಟನೆ ನಿನ್ನೆ ಮಧ್ಯಾಹ್ನ 2-2:30 ಗಂಟೆಗೆ ಆಗಿದೆ. ಮನೆಯವರು ಯಾರೂ ಇರಲಿಲ್ಲ. ನಾವು ಸಮೀಪದಲ್ಲಿರುವ ನೆರೆಹೊರೆಯವರು ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೇವೆ. ಇದು ವರ್ಷ ಆಗ್ತಾ ಇದೆ. ಈ 3 ವರ್ಷದಿಂದ ಕಂಟಿನ್ಯೂಯಸ್ ಆಗ್ತಾ ಬಂದಿದೆ. ಎಲ್ಲ ಇಲ್ಲಿ ಜನ ಸೇರಿ ನಾವೇ ಇಲ್ಲಿ ಮಣ್ಣೆಲ್ಲ ಹೊತ್ತುಕೊಂಡು ಎಲ್ಲ ಹೋಗಿ ಸೈಡಿಗೆ ಕ್ಲೀನ್ ಮಾಡಿ ಕೊಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಾಶ ಆಗಿದೆ. ಮಳೆಯ ರಭಸದಿಂದ ಸಂಪೂರ್ಣವಾಗಿ ಮನೆಯೆಲ್ಲ ನಾಶ ಆಗಿ ಹೋಗಿಬಿಟ್ಟಿದೆ. ಮೇಲ್ಭಾಗದಿಂದ ಗುಡ್ಡ ಕುಸಿದು ಬಿದ್ದಿರುವಂಥದ್ದು, ಏಕಾಏಕಿಯಾಗಿ ಕುಸಿದು ಬಿದ್ದಿದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದಿರೋದ್ರಿಂದ ತೊಂದರೆ ಆಗಿಲ್ಲ. ಮನೆಯಲ್ಲಿ ಯಾರು ಇಲ್ಲದ್ರಿಂದ ಜೀವಕ್ಕೆ ಏನು ಅಪಾಯ ಆಗಿಲ್ಲ. ಮನೆಯ ಸಂಪೂರ್ಣ ನಾಶ ಆಗಿದೆ. ಇದು ಇಲ್ಲಿನ ಮನೆಯವರ ಮಾತು. ಏಕಾಏಕಿಯಾಗಿ ಭಾಳಷ್ಟು ದೊಡ್ಡ ಪ್ರಮಾಣದ ಮಳೆ ಆದಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿದ್ದಂಥ ಗುಡ್ಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮೈಮುನರವರ ಮನೆಗೆ ಸೇರಿ ಅಕ್ಕಪಕ್ಕದ ಸುಮಾರು 4 ಮನೆಗಳಿಗೂ ಇನ್ನೂ ಆತಂಕ ಇರುವಂಥದ್ದು. ಹೀಗಾಗಿ ಈ ರೀತಿಯಾದಂಥ ತೊಂದರೆ ಆಗದೇ ಇರುವಂಥದ್ದು ಭಾಳಷ್ಟು ಒಳ್ಳೆಯ ವಿಚಾರ. ಈ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇಲ್ಲದಿರುವುದರಿಂದ ಭಾಳಷ್ಟು ದೊಡ್ಡ ಮಟ್ಟದ ಒಂದು ದುರಂತ ತಪ್ಪಿದಂತಾಗಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.